ಇನ್ನು ಮೂಡಾ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಗೆ ತಡೆ. ಹೈಕೋರ್ಟ್ ಇಂದ ಲೋಕಾಯುಕ್ತ ತನಿಖೆಗೆ ಸ್ಟೇ ಬಂದಿರೋದು. ಮುಂದೆ ವಿಚಾರಣೆಯನ್ನ ನಡೆಸದಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ವಿಚಾರಣೆಯನ್ನ ನಡೆಸದಂತೆ 15ನೇ ತಾರೀಕಿಗೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಲಾಗಿದೆ. ಜನವರಿ 15ಕ್ಕೆ. ಮುಂದಿನ ಆದೇಶದವರೆಗೆ ಯಾವುದೇ ರೀತಿಯ ವರದಿಯನ್ನ ಸಲ್ಲಿಸುವಂತಿಲ್ಲ, ತನಿಖೆಯನ್ನು ನಡೆಸುವಂತಿಲ್ಲ. ಇದು ಹೈಕೋರ್ಟ್ನಿಂದ ಆಗಿರುವಂತ ಆದೇಶ. ವಿಚಾರಣೆ ನಡೆಸದಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಮೂಡಾ ಹಗರಣ ಈಗ ಸದ್ಯಕ್ಕೆ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಷ್ಟರಲ್ಲಿ ಈಗ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಗೆ ತಡೆ. ಹೈಕೋರ್ಟ್ನಿಂದ ಲೋಕಾಯುಕ್ತ ತನಿಖೆಗೆ ತಡೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆಯನ್ನ ನೀಡಿರೋದು, ಆದೇಶವನ್ನು ಹೊರಡಿಸಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಬಗ್ಗೆ? ಸರ್, ಅದೇ ನಮ್ಮ ಆದೇಶಕ್ಕೆ ನಾವು ಸಿಬಿಐಗೆ ತನಿಖೆ ಕೇಳಿರೋದ್ರಿಂದ ಹೌದು. ಸೊ ಅದರ ಆದೇಶ ಆಗೋವರೆಗೂ ಲೋಕಾಯುಕ್ತ ತನಿಖೆ ಮಾಡೋದಾಗ್ಲಿ ಅಥವಾ ಅವ್ರ ವರದಿ ಸಲ್ಲಿಸೋದ್ರ ಬಗ್ಗೆ ತಡೆ ನೀಡಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ. ಅದಕ್ಕೆ ಮಾನ್ಯ ನ್ಯಾಯಾಲಯ ಪುರಸ್ಕಾರ ನೀಡಿದೆ ಸರ್. ಯಾಕೆಂದ್ರೆ ನಮ್ಮ ಉದ್ದೇಶನೇ ಸಿಬಿಐನ ತನಿಖೆ ನಡೆಸಿ ಮಾಡ್ಬೇಕು ಅಂತೇಳಿ. ಅದಕ್ಕಿಂತ ಮುಂಚೆನೆ ಇವರು ಏನಾದ್ರು ಅಂತಿಮ ವರದಿ ಸಲ್ಲಿಸಿದ್ರೆ ನಮ್ಮ ಉದ್ದೇಶ ಏನಿದೆ ಅದು ಇದಾಗತ್ತಲ್ಲ, ಅನ್ನೋ ಕಾರಣಕ್ಕೆ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಸಿಬಿಐ ಕೂಡ ಆದೇಶ ಬಗ್ಗೆ ನಿಧಾನ ಆದ್ರೆ ಲೋಕಾಯುಕ್ತ ತನಿಖೆಗೆ ತಡೆ ನೀಡಿ ಅಂತೇಳಿ ಆ ಮನವಿನ ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿ ಇವತ್ತು ಒಂದು ಆದೇಶ ಮಾಡಿದೆ ಸರ್. ಈಗ ಜನವರಿ 15ಕ್ಕೆ ಪೋಸ್ಟ್ಪೋನ್ ಆಗಿದೆ. ಈಗ ಸಿಬಿಐಗೆ ಇದನ್ನ ವಹಿಸ್ತಾರೆ ಅನ್ನುವಂತ ಆಶಾಭಾವ ತಮ್ಮಲ್ಲಿ ಈಗ ಜಾಸ್ತಿ ಆಗಿರ್ಬೇಕು ಅಂತ ಅನ್ಕೋತೀನಿ ಸರ್. ಖಂಡಿತವಲ್ಲ ಸರ್, ನಾವು ಮೊದಲಿಂದ ಕೂಡ ನಮ್ಗೆ ಭರವಸೆ ಇದೆ ಮಾನ್ಯ ನ್ಯಾಯಾಲಯದ ಮೇಲೆ. ಯಾಕೆಂತೇಳಿದ್ರೆ ನಾವೇನು ಮನವಿ ಮಾಡ್ತಾರೆ ಅದಕ್ಕೆ ಪೂರಕವಾದಂತ ದಾಖಲಾತಿಗಳನ್ನ ಮತ್ತೆ ಮಾಹಿತಿಗಳನ್ನ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಸಿಬಿಐಗೆ ನಾವು ಕೊಡಬೇಕು ಅಂತ ನಾವೇನು ಮನವಿ ಮಾಡ್ಕೊಂಡು ಅದಕ್ಕೆ ಪೂರಕವಾದ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ಸಂಪೂರ್ಣ ನಿರೀಕ್ಷೆ ನಮಗಿದೆ. ಸ್ನೇಹಮಯ ಕೃಷ್ಣ ಅವರು, ಎಲ್ಲಾದ್ರೂ ತಮಗೆ ಅನಿಸಿದ್ಯಾ ಈಗ ಸಿಬಿಐಗೆ ವಹಿಸೋದಕ್ಕಿಂತ ಪೂರ್ವದಲ್ಲಿ ಲೋಕಾಯುಕ್ತದಿಂದ ವರದಿ ಕೊಟ್ಟು ಕ್ಲೀನ್ ಚಿಟ್ ಕೊಡಿಸ್ಕೊಳ್ಳುವಂತ ಎಲ್ಲಾ ವ್ಯವಸ್ಥಿತ ಪ್ಲಾನ್ ನಡೀತಾ ಇದೆ, ಆ ರೀತಿ ಏನಾದ್ರು ಅನಿಸ್ತಾ ತಮಗೆ? ಹೌದು ಸರ್, ಹೌದು ಸರ್. ಆ ಕಾರಣಕ್ಕೋಸ್ಕರ ನಾವು ಈ ಮನವಿನ ಮಾಡ್ಕೊಂಡಿದ್ವಿ ಸರ್. ಲೋಕಾಯುಕ್ತದರು ಈ ವರದಿ ಸಲ್ಲಿಸೋದು ಬೇಡ, ಇದ್ರ ಬಗ್ಗೆ ಒಂದು ಆದೇಶ ಆಗೋರ್ಗು ಅಂತೇಳಿ ನಾವು ಮನವಿನ ಮಾಡ್ಕೊಂಡಿದ್ದು ಈ ಕಾರಣಕ್ಕೋಸ್ಕರ ಸರ್. ಈ ಲೋಕಾಯುಕ್ತದರು ಏನಾದ್ರು ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ನಮ್ಮ ಹೋರಾಟಕ್ಕೆ ಒಂದು ಹಿನ್ನಡೆ ಆಗುತ್ತೆ. ಹಿನ್ನೆಲೆಯಲ್ಲೇ ನಾವು ಆ ಮನವಿನ ಮಾಡ್ಕೊಂಡಿದ್ದು. ಆ ಮನವಿಗೆ ಮಾನ್ಯ ನ್ಯಾಯಾಲಯ ಪುರಸ್ಕಾರ ನೀಡಿದೆ. ವರದಿಯಲ್ಲಿ ಈ ರೀತಿಯೇ ಇರುತ್ತೆ ಅಂತ ತಮ್ಗೆ ಅನಿಸ್ತಾ ಸರ್? ತನಿಖಾಧಿಕಾರಿಗಳ ವರ್ತನೆಯನ್ನ ನೋಡಿದ್ರೆ ಅವರ ನಮ್ಗೆ ಅನುಮಾನ ಇದೆ ಸರ್. ಯಾವ ರೀತಿಯ ಅನುಮಾನ ಕೃಷ್ಣ ಅವರೇ? ಸರ್, ಅದೇ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಅಡಿಯಲ್ಲಿ ಬರೋದ್ರಿಂದ, ಹೌದು, ಸೊ ಮುಖ್ಯಮಂತ್ರಿನೇ ಅದಕ್ಕೆ ಮುಖ್ಯಸ್ಥರಾಗಿರೋದ್ರಿಂದ ಸೊ ಅವ್ರ ಪರವಾಗಿ ಒಂದು ವರದಿಯನ್ನು ಕೊಡಬಹುದು ಅಂತ ಹೇಳಿ ನಮ್ಗೆ ಮೊದಲಿಂದ ಕೂಡ ಅನುಮಾನ ಇದೆ. ಹೌದು, ಈ ವಿಚಾರವನ್ನು ತಾವು ಮೊದಲಿಂದನೂ ಪ್ರಸ್ತಾಪ ಮಾಡ್ತಾ ಇದ್ರಿ. ಮುಖ್ಯಮಂತ್ರಿಗಳೇ ಇರೋದ್ರಿಂದ ಪ್ರಭಾವ ಬೀರಿಯೇ ಬೀರ್ತಾರೆ ಅಂತ. ಈಗ ವರದಿಯಲ್ಲೂ ಆ ರೀತಿ ಅವ್ರ ಪರವಾಗಿ ಇರುತ್ತೆ ಅನ್ನೋದು ತಮಗೆ ಅನಿಸ್ತಾ? ಖಂಡಿತವಲ್ಲ ಸರ್. ಆ ಕಾರಣದಿಂದ ನಾವು ಸಿಬಿಐ ಕೊಡ್ಬೇಕಂತ ನಾವು ಮೊದಲೇ ಒಂದು ಅರ್ಜಿಯನ್ನು ಸಲ್ಲಿಸಿದಂಥದ್ದು. ಓಕೆ. ಸೊ ಇದು ತಡ ಆಗ್ತಿರೋದ್ರಿಂದ ನಾವು ಅದ್ರ ಬಗ್ಗೆ ತಡೆ ಕೊಡಿ ಅಂತೇಳಿ ನಾವು ಮನವಿಯನ್ನ ಮಾಡ್ಕೊಂಡಿದ್ವಿ ಸರ್. ಈಗ ಮುಂದೇನು? ಜನವರಿ 15ಕ್ಕೆ ಪ್ರಕರಣ ಮುಂದೂಡಿದ್ದಾರೆ, ವಿಚಾರಣೆ ಅವತ್ತಿರುತ್ತೆ. ಜನವರಿ 15 ತಾರೀಕು ಒಂದು ಆದೇಶ ಆಗತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್. ಓಕೆ. ಆದೇಶ ಆದ ನಂತರ ಅದು ಈ ಪ್ರಕರಣ ಸಿಬಿಐಗೆ ಹೋಗುತ್ತೆ ಸರ್. ತಾವು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಸ್ನೇಹಮಯ ಕೃಷ್ಣ ಅವರು ಈ ಸಂದರ್ಭದಲ್ಲಿ? ಸರ್, ಅದೇ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆ ನಡೆಸೋ ಸೂಕ್ತ. ಸಿಬಿಐ ತನಿಖೆ ನಡೆಸಬೇಕು, ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು, ತಪ್ಪಿತಸ್ಥ ಶಿಕ್ಷೆ ಆಗ್ಬೇಕು. ಮತ್ತೆ ನಾನು ಏನ್ ನಿರೀಕ್ಷೆ ಮಾಡಿದೀನಿ ಅಂದ್ರೆ, ಇವ್ರೇನು ಪ್ರಭಾವಿ ವ್ಯಕ್ತಿಗಳ ಅಕ್ರಮವಾಗಿ ನಿವೇಶನ ಪಡ್ಕೊಂಡು ಆ ನಿವೇಶನಗಳು ಮತ್ತೆ ಮೂಡಾಗಿ ವಾಪಸ್ ಬರಬೇಕು. ಆ ನಿವೇಶನಗಳು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಇದನ್ನ ನನ್ನ ನಿರೀಕ್ಷೆ ಮತ್ತೆ ಗುರಿ ಸರ್. ಸರ್ಕಾರದವರು ಈ ಬಗ್ಗೆ ಈ ಸಿಬಿಐಗೆ ಹೋಗದಂತೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರೆ ಸರ್, ಆ ಶಕ್ತಿ ಮೀರಿ ಪ್ರಯತ್ನ ಮಾಡ್ಕೊಂಡು ನಾವು ಕೂಡ ಅದಕ್ಕೆ ಮಿಗಿಲಾಗಿ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅದು ಬೇಕಾದಂತ ಎಲ್ಲಾ ಸಾಕ್ಷ್ಯಗಳು ನಮ್ಮ ಹತ್ರ ಇದೆ ಸರ್. ಆ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ಇವತ್ತು ನಾವು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದೀವಿ. ಓಕೆ. ಸೊ ಈಗ ಸಿಬಿಐಗೆ ವಹಿಸ್ತಾರೆ ಅನ್ನುವಂತ ಸಂಪೂರ್ಣ ನಂಬಿಕೆ ತಮಗಿದೆಯಾ? ಖಂಡಿತ ಸರ್, ಖಂಡಿತ 100ಕ್ಕೆ 100
100% ನಮಗೆ ಭರವಸೆ ಇದೆ ಸರ್. ಒಂದು ಪಕ್ಷ ಸಿಬಿಐಗೆ ವಹಿಸಿದ ನಂತರ ತಾವು ಏನ್ ನಿರೀಕ್ಷೆ ಮಾಡ್ತೀರಿ ಸಿಬಿಐ ಇಂದ? ಸರ್, ನಿಷ್ಪಕ್ಷಪಾತ ತನಿಖೆ ಹ್ಮ್ ಮತ್ತು ಸತ್ಯಾಂಶನ ಹೊರತಾಗೋದಕ್ಕೆ ಹ್ಮ್ ಒಂದು ಸೂಕ್ತ ತನಿಖೆ ಮಾಡಿದ್ರೆ ನಾವು ನಿರೀಕ್ಷೆ ಇದೆ ಸರ್. ಈಗ ಲೋಕಾಯುಕ್ತಕ್ಕೆ ಯಾವುದೇ ವರದಿ ಕೊಡಬೇಡಿ ಅಂತ ಆದೇಶಿಸಿರೋದು, ಅಲ್ಲಿವರೆಗೂ ತನಿಖೆನೂ ಮಾಡಬೇಡಿ ಅಂತ ಹೇಳಿರೋದು, 15ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿರೋದು, ಇವೆಲ್ಲವೂ ಕೂಡ ಸಿಬಿಐಗೆ ಕೊಡ್ತಾರೆ ಅನ್ನುವಂತಹ ಬಲವಾದ ಬೆಳವಣಿಗೆ ನಂಬಿಕೆ ಅಂತ ಅನಿಸ್ತಾ ಇದೆ. ತಾವೇನ್ ಹೇಳ್ತೀರಿ? ಖಂಡಿತವಲ್ಲ ಸರ್. ಮಾನ್ಯ ನ್ಯಾಯಾಲಯಕ್ಕೆ ಅದೇ ಹೇಳೋಣ ಸರ್, ನಾವೆಲ್ಲ ಮನವಿ ಮತ್ತೆ ಮನವಿ ಬರೀ ಓಕೆ, ಥ್ಯಾಂಕ್ ಯು. ಇನ್ನು ಮೂಡಾ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಗೆ ತಡೆ. ಹೈಕೋರ್ಟ್ ಇಂದ ಲೋಕಾಯುಕ್ತ ತನಿಖೆಗೆ ಸ್ಟೇ ಬಂದಿರೋದು. ಮುಂದೆ ವಿಚಾರಣೆಯನ್ನ ನಡೆಸದಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ವಿಚಾರಣೆಯನ್ನ ನಡೆಸದಂತೆ 15ನೇ ತಾರೀಕಿಗೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಲಾಗಿದೆ. ಜನವರಿ 15ಕ್ಕೆ. ಮುಂದಿನ ಆದೇಶದವರೆಗೆ ಯಾವುದೇ ರೀತಿಯ ವರದಿಯನ್ನ ಸಲ್ಲಿಸುವಂತಿಲ್ಲ, ತನಿಖೆಯನ್ನು ನಡೆಸುವಂತಿಲ್ಲ. ಇದು ಹೈಕೋರ್ಟ್ನಿಂದ ಆಗಿರುವಂತ ಆದೇಶ. ವಿಚಾರಣೆ ನಡೆಸದಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಮೂಡಾ ಹಗರಣ ಈಗ ಸದ್ಯಕ್ಕೆ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನುವಷ್ಟರಲ್ಲಿ ಈಗ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆಗೆ ತಡೆ. ಹೈಕೋರ್ಟ್ನಿಂದ ಲೋಕಾಯುಕ್ತ ತನಿಖೆಗೆ ತಡೆ ನೀಡಿ ಆದೇಶವನ್ನ ಹೊರಡಿಸಲಾಗಿದೆ. ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರೇ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆಯನ್ನ ನೀಡಿರೋದು, ಆದೇಶವನ್ನು ಹೊರಡಿಸಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಬಗ್ಗೆ? ಸರ್, ಅದೇ ನಮ್ಮ ಆದೇಶಕ್ಕೆ ನಾವು ಸಿಬಿಐಗೆ ತನಿಖೆ ಕೇಳಿರೋದ್ರಿಂದ ಹೌದು. ಸೊ ಅದರ ಆದೇಶ ಆಗೋವರೆಗೂ ಲೋಕಾಯುಕ್ತ ತನಿಖೆ ಮಾಡೋದಾಗ್ಲಿ ಅಥವಾ ಅವರು ವರದಿ ಸಲ್ಲಿಸೋದ್ರ ಬಗ್ಗೆ ತಡೆ ನೀಡಿ ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ. ಅದಕ್ಕೆ ಮಾನ್ಯ ನ್ಯಾಯಾಲಯ ಪುರಸ್ಕಾರ ನೀಡಿದೆ ಸರ್. ಯಾಕೆಂದ್ರೆ ನಮ್ಮ ಉದ್ದೇಶನೇ ಸಿಬಿಐನ ತನಿಖೆ ನಡೆಸಿ ಮಾಡ್ಬೇಕು ಅಂತೇಳಿ. ಅದಕ್ಕಿಂತ ಮುಂಚೆನೆ ಇವರು ಏನಾದ್ರು ಅಂತಿಮ ವರದಿ ಸಲ್ಲಿಸಿದ್ರೆ ನಮ್ಮ ಉದ್ದೇಶ ಏನಿದೆ ಅದು ಇದಾಗತ್ತಲ್ಲ, ಕಾರಣಕ್ಕೆ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಸಿಬಿಐ ಕೂಡ ಆದೇಶ ಬಗ್ಗೆ ನಿಧಾನ ಆದ್ರೆ ಲೋಕಾಯುಕ್ತ ತನಿಖೆಗೆ ತಡೆ ನೀಡಿ ಅಂತೇಳಿ ಆ ಮನವಿನ ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿ ಇವತ್ತು ಒಂದು ಆದೇಶ ಮಾಡಿದೆ ಸರ್. ಈಗ ಜನವರಿ 15ಕ್ಕೆ ಪೋಸ್ಟ್ಪೋನ್ ಆಗಿದೆ. ಈಗ ಸಿಬಿಐಗೆ ಇದನ್ನ ವಹಿಸ್ತಾರೆ ಅನ್ನುವಂತ ಆಶಾಭಾವ ತಮ್ಮಲ್ಲಿ ಈಗ ಜಾಸ್ತಿ ಆಗಿರ್ಬೇಕು ಅಂತ ಅನ್ಕೋತೀನಿ. ಸರ್, ಖಂಡಿತವಲ್ಲ ಸರ್. ನಮ್ಮ ಮೊದಲಿನ ಕೂಡ ನಮ್ಗೆ ಭರವಸೆ ಇದೆ ಮಾನ್ಯ ನ್ಯಾಯಾಲಯದ ಮೇಲೆ. ಯಾಕೆಂತೇಳಿದ್ರೆ ನಾವೇನ್ ಮನವಿ ಮಾಡ್ಕೊಂಡು ಅದಕ್ಕೆ ಪೂರಕವಾದಂತ ದಾಖಲಾತಿಗಳನ್ನ ಮತ್ತೆ ಮಾಹಿತಿಗಳನ್ನ ನಾವು ಕೊಟ್ಟಿದೀವಿ. ಹಾಗಾಗಿ ಸಿಬಿಐಗೆ ನಾವು ಕೊಡಬೇಕು ಅಂತ ನಾವೇನು ಮನವಿ ಮಾಡ್ಕೊಂಡು ಅದಕ್ಕೆ ಪೂರಕವಾದ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ಸಂಪೂರ್ಣ ನಿರೀಕ್ಷೆ ನಮಗಿದೆ. ಸ್ನೇಹಮಯಿ ಕೃಷ್ಣ ಅವರು, ಎಲ್ಲಾದ್ರೂ ತಮಗೆ ಅನಿಸಿದ್ಯಾ ಈಗ ಸಿಬಿಐಗೆ ವಹಿಸೋದಕ್ಕಿಂತ ಪೂರ್ವದಲ್ಲಿ ಲೋಕಾಯುಕ್ತದಿಂದ ವರದಿ ಕೊಟ್ಟು ಕ್ಲೀನ್ ಚಿಟ್ ಕೊಡಿಸ್ಕೊಳ್ಳುವಂತ ಎಲ್ಲಾ ವ್ಯವಸ್ಥಿತ ಪ್ಲಾನ್ ನಡೀತಾ ಇದೆ, ಆ ರೀತಿ ಏನಾದ್ರು ಅನಿಸ್ತಾ ತಮಗೆ? ಹೌದು ಸರ್. ಆ ಕಾರಣಕ್ಕೋಸ್ಕರ ನಾವು ಈ ಮನವಿನ ಮಾಡ್ಕೊಂಡಿದ್ವಿ ಸರ್. ಲೋಕಾಯುಕ್ತದರು ಈ ವರದಿ ಸಲ್ಲಿಸೋದು ಬೇಡ, ಇದ್ರ ಬಗ್ಗೆ ಒಂದು ಆದೇಶ ಆಗೋರ್ಗು ಅಂತೇಳಿ ನಾವು ಮನವಿನ ಮಾಡ್ಕೊಂಡಿದ್ದು ಈ ಕಾರಣಕ್ಕೋಸ್ಕರ ಸರ್. ಈ ಲೋಕಾಯುಕ್ತದರು ಏನಾದ್ರು ಸುಳ್ಳು ವರದಿಯನ್ನು ಸಲ್ಲಿಸಿದ್ರೆ ನಮ್ಮ ಹೋರಾಟಕ್ಕೆ ಒಂದು ಹಿನ್ನಡೆ ಆಗುತ್ತೆ. ಹಿನ್ನೆಲೆಯಲ್ಲೇ ನಾವು ಆ ಮನವಿನ ಮಾಡ್ಕೊಂಡಿದ್ದು. ಆ ಮನವಿಗೆ ಮಾನ್ಯ ನ್ಯಾಯಾಲಯ ಪುರಸ್ಕಾರ ನೀಡಿದೆ. ವರದಿಯಲ್ಲಿ ಈ ರೀತಿಯೇ ಇರುತ್ತೆ ಅಂತ ತಮ್ಗೆ ಅನಿಸ್ತಾ? ಸರ್, ತನಿಖಾಧಿಕಾರಿಗಳ ವರ್ತನೆಯನ್ನ ನೋಡಿದ್ರೆ ಅವರ ನಮ್ಗೆ ಅನುಮಾನ ಇದೆ ಸರ್.